ಇನ್ನು ಸಭೆ ಬಳಿಕ ಶಾಸಕ ಹ್ಯಾರಿಸ್ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಬೆಂಗಳೂರು ನಗರದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಕಾನೂನಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ನಾನೀಗ ಗೃಹ ಸಚಿವರು ಬೇರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಿದ್ವಿ. ಯಾಕಂದ್ರೆ ಕಾನೂನಲ್ಲಿ ಬದಲಾವಣೆ ತರದೆ ಹೋದ್ರೆ ಏನ್ ಮಾಡಿದ್ರು ಪ್ರಯೋಜನ ಆಗಲ್ಲ. ಡ್ರಗ್ಸ್ ತಗೊಳ್ಳೋನ್ಗೆ ಒಂದ್ 2 ವರ್ಷ ಒಳಗಡೆ ಕೂರಿಸ್ಬೇಕು. ಆಗ ಏನಾಗ್ತದೆ, ಆ ಹ್ಯಾಬಿಟ್ ಅನ್ನ ಬಿಟ್ಬಿಡ್ತಾನೆ. ಡ್ರಗ್ಸ್ ಮಾರೋನ್ನ ಒಂದು 10 ವರ್ಷ ಆದ್ರೂ ಒಳಗಡೆ ಇಡಬೇಕು. ಇವ್ರು ಹೋಗಿ ತಕ್ಷಣ ಆಚೆ ಬರ್ತಾರೆ. ಸೊ ಅದು ನಿಲ್ಲಿಸಬೇಕು. ಕಾನೂನು ಬದಲಾವಣೆ. ನಾವು ಡ್ರಗ್ಸ್ ಬಗ್ಗೆ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಕಾನೂನಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ನಾನೀಗ ಗೃಹ ಸಚಿವರು ಬೇರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಿದ್ವಿ. ಯಾಕಂದ್ರೆ ಕಾನೂನಲ್ಲಿ ಬದಲಾವಣೆ. ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆರ್ಟಿಐ ಕಾರ್ಯಕರ್ತನ ಕಾಟ. ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆರ್ಟಿಐ ಕಾರ್ಯಕರ್ತನ ಕಾಟ. ಕಾಲೇಜ್ ಕ್ಯಾಂಪಸ್ನಲ್ಲಿ ಕ್ಯಾಂಟೀನ್ ಸಂಬಂಧಿಕ ನವೀನ್ ತನ್ನ ದರ್ಪ ತೋರಿಸಿದ್ದಾನೆ. ತಾನು ಆರ್ಟಿಐ ಕಾರ್ಯಕರ್ತ ಅಂತ ಹೇಳಿಕೊಂಡು ನವೀನ್ ದರ್ಪ ತೋರಿಸಿದ್ದಾನೆ. ಪ್ರಾಂಶುಪಾಲರ ಎದುರಲ್ಲೇ ಚೇಂಬರ್ಗೆ ನುಗ್ಗಿ ಚೇರ್ ಎಳೆದು ಆತ ಕೂರ್ತಾನೆ. ಇನ್ನು ಪ್ರಾಂಶುಪಾಲರ ಮುಂದೆಯೇ ಆತ ಸಭ್ಯವಾಗಿ ಮಾತನಾಡ್ತಾನೆ. ಪ್ರಶ್ನೆ ಮಾಡಿದ್ರೆ ತಾನು ಆರ್ಟಿಐ ಕಾರ್ಯಕರ್ತ ಅಂತ ಪೋಸ್ ಕೂಡ ಕೊಡ್ತಾನೆ. ಈ ಬಗ್ಗೆ ಮಹಿಳಾ ಆಯೋಗಕ್ಕೆ ಪ್ರಾಂಶುಪಾಲೆ ರೇಣುಕಾ ದೂರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆತ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾನೆ ಕಾಲೇಜ್ನಲ್ಲಿ ಅನ್ನುವಂಥ ಒಂದು ಸಿಸಿಟಿವಿ ದೃಶ್ಯಗಳು ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಪ್ರಾಂಶುಪಾಲರ ಬಳಿಯೇ ಆತ ತನ್ನ ದರ್ಪವನ್ನು ತೋರಿಸಿರುವಂಥದ್ದು. ಮತ್ತೊಂದು ಕಡೆ ವಿದ್ಯಾರ್ಥಿನಿಯರು ಕೂಡ ಈತನ ಒಂದು ಕಾಟದಿಂದ ಬೇಸತ್ತಿದ್ದಾರೆ. ಏನಾದರೂ ಈತನನ್ನ ಪ್ರಶ್ನೆ ಮಾಡಿದ್ರೆ ನಾನು ಆರ್ಟಿಐ ಕಾರ್ಯಕರ್ತ ಅಂತ ಹೇಳಿ ತನ್ನ ದರ್ಪವನ್ನು ತೋರಿಸ್ತಾ ಇದ್ದಾನೆ. ಕಾಲೇಜ್ ಕ್ಯಾಂಪಸ್ನಲ್ಲಿರುವಂತಹ ಕ್ಯಾಂಟೀನ್ ಸಂಬಂಧಿಕ ನವೀನ್ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಪ್ರಾಂಶುಪಾಲರು ಈತನ ಒಂದು ದುರ್ವರ್ತನೆಗೆ ಬೇಸತ್ತು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಹಿಳಾ ಆಯೋಗ ಕೂಡ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲೋಕೇಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಲೋಕೇಶ್, ಈತ ತಾನು ಆರ್ಟಿಐ ಕಾರ್ಯಕರ್ತ ಅಂತ ಹೇಳ್ಕೊಂಡು ಬಂದು ಯಾವ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾನೆ, ಮತ್ತೊಂದು ಕಡೆ ಪ್ರಾಂಶುಪಾಲರ ಜೊತೆ ಕೂಡ ಅಸಭ್ಯವಾಗಿ ಮಾತನಾಡ್ತಾನೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ಕಾಲೇಜಿನ ಪ್ರಿನ್ಸಿಪಲ್ ಈತನ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ? ಖಂಡಿತ ಏನೊಂದು ಆರ್ಟಿಐ ಕಾರ್ಯಕರ್ತನ ಸೋಗಿನಲ್ಲಿ ಬರ್ತಕ್ಕಂಥ ಈ ನವೀನ್ ಎಂಬ ಏನ್ ಕ್ಯಾಂಟೀನ್ ಮಾಲೀಕನ ಸಂಬಂಧಿಕ ಏನಿದ್ದಾನೆ, ಈತ ಏನೊಂದು ಕ್ಯಾಂಪಸ್ಗೆ ಮಹಾರಾಣಿ ಕಾಲೇಜಿನ ಕ್ಯಾಂಪಸ್ಗೆ ಬರ್ತಿರ್ತಕ್ಕಂಥದ್ದು ಏನು ಸಮಯ ಕೂಡ ಯಾವುದೋ ಒಂದು ನಿಗದಿತ ಸಮಯದಲ್ಲಿ ಬರಲ್ಲ. ರಾತ್ರಿ ಆಗ್ಬೋದು, ಹಗಲಾಗ್ಬೋದು, ಯಾವ್ದಾದ್ರೂ ಸಮಯದಲ್ಲಾಗ್ಲಿ 24 ಗಂಟೆ ಇದೇ ಒಂದು ಕ್ಯಾಂಟೀನ್ ಆವರಣದಲ್ಲಿ ಒಂದು ಸುತ್ತಾಡ್ತಕ್ಕಂಥದ್ದು. ಇದರಿಂದ ಮುಜುಗರಕ್ಕೆ ಒಳಗಾದಂತಹ ಪ್ರಾಂಶುಪಾಲರು ಮತ್ತೆ ಒಂದು ಸ್ಟಾಫ್ ಏನಿದ್ದಾರೆ, ಸ್ಟಾಫ್ ಕೂಡ ಸಾಕಷ್ಟು ಬಾರಿ ಈ ಕುರಿತು ಮಹಿಳಾ ಆಯೋಗ ಮತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಜಾಗ, ಜೊತೆಗೆ ಇಲ್ಲಿ ಹಾಸ್ಟೆಲ್ಗಳು ಕೂಡ ಒಂದೇ ಕ್ಯಾಂಪಸ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಬಂದು ಇವರು ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಏನು ಏಕಾಏಕಿ ಚೇಂಬರ್ಗೆ ನುಗ್ಗಿ ಒಂದು ಗೂಂಡಾ ರೀತಿಯ ವರ್ತನೆ ಮಾಡ್ತಕ್ಕಂಥದ್ದು. ಅಂದ್ರೆ ಏಕಾಏಕಿ ಚೇಂಬರ್ಗೆ ನುಗ್ಗಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಚೇರನ್ನು ಇಳಿಸ್ಕೊಂಡು ನಾನು ಆರ್ಟಿಐ ಕಾರ್ಯಕರ್ತ ಇದ್ದೀನಿ, ಇಲ್ಲಿನ ಹಗರಣಗಳು ಮತ್ತೆ ಇಲ್ಲಿನ ಒಂದು ಏನಿಲ್ಲ ಒಂದು ವ್ಯವಹಾರಗಳಿದ್ದಾವೆ ಅದನ್ನು ಬಯಲುಗೆಳುವಂತ ಕೆಲಸಕ್ಕೆ ನಾನು ಮುಂದಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಧಮಕಿ ಹಾಕೋದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದು ಹೋದ್ರೂ ಕೂಡ ಅದನ್ನ ನಾನು ಆರ್ಟಿಐ ಕಾರ್ಯಕರ್ತ ಎಂಬ ಒಂದೇ ಒಂದು ಟ್ರಂಪ್ ಕಾರ್ಡ್ ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ಸ್ಟಾಫ್ ಗಳನ್ನು ಬೆದರಿಕೆ ಒಡ್ಡೋದಾಗಿರ್ಬೋದು. ಅದರ ಜೊತೆಗೆ ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥ ಸಾಕಷ್ಟು ರೀತಿಯ ಕಂಪ್ಲೇಂಟ್ ಗಳನ್ನು ಇವತ್ತು ಮಹಿಳಾ ಆಯೋಗ ಮತ್ತೆ ಒಂದು ಪೊಲೀಸ್ ಠಾಣೆಯ ಮುಂದೆ ನೀಡಿರ್ತಕ್ಕಂಥದ್ದು. ಸೌಮ್ಯ, ಓಕೆ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ.